Audio Jungle. ಎಲ್ಲಿಂದ ಯಾರಿಗಾಗಿ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಣೆ ಮಾಡಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಪಕ್ಕದ ರಾಜ್ಯ ಅಂದರೆ ಆಂಧ್ರ ಪ್ರದೇಶದಲ್ಲಿ CM ಆಗಿ ಚಂದ್ರಬಾಬು ನಾಯ್ಡು ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಸ್ವೀಕರಿಸಿದ ನಂತರ ಅವರು ಏನೆಲ್ಲ ಹೊಸ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಇದೀಗ ಸುದ್ದಿ ಬರ್ತಾ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಜೂನ್ 13 ಗುರುವಾರ ಸಂಜೆ 4:14ಕ್ಕೆ ಅಮರಾವತಿಯ ವೆಲಗಪುಡಿಯಲ್ಲಿರುವ ರಾಜ್ಯ ಸಚಿವಾಲಯದ ಬ್ಲಾಕ್ ನಂಬರ್ 1ರಲ್ಲಿ ತಮ್ಮ ಚೇಂಬರ್ನಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ನಾಯ್ಡು ಅವರು ಸರಿಯಾಗಿ 1 ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಯೊಂದಿಗೆ ಏಕಕಾಲದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ TDP ಮತದಾರರಿಗೆ ನೀಡಿದ ಭರವಸೆಗಳ ಕುರಿತು 5 ಕಡತಗಳಿಗೆ ಸಹಿ ಹಾಕಿದ್ದಾರೆ. ನಾಯ್ಡು ಮತ್ತು 24 ಸಚಿವರು ಬುಧವಾರ ಜೂನ್ 12ರಂದು ಅಧಿಕಾರ ಮತ್ತು ಗೌಪ್ಯತೆ ಪ್ರಮಾಣ ವಚನ ಸ್ವೀಕರಿಸಿದರು. ಬಳಿಕ ಕುಟುಂಬ ಸಮೇತ ತಿರುಪತಿಗೆ ತೆರಳಿ ವೆಂಕಟೇಶ್ವರನಿಗೆ ಪೂಜೆ ಸಲ್ಲಿಸಿದರು. ಮುಖ್ಯಮಂತ್ರಿಗಳು ಗುರುವಾರ ಸಚಿವರ ಖಾತೆಗಳನ್ನು ಪ್ರಕಟಿಸುವ ನಿರೀಕ್ಷೆ ಇತ್ತು. ಜನಸೇವಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯಾಗುವ ಸಾಧ್ಯತೆ ಕೂಡ ಇದೆ ಎಂದು ಹೇಳಲಾಗ್ತಾ ಇದೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಶಿಕ್ಷಕರ ನೇಮಕಾತಿಗಾಗಿ ಮೆಗಾ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಕಮಿಟಿ DSC ಅಧಿಸೂಚನೆ, ಭೂ ಹಕ್ಕು ಕಾಯ್ದೆ ರದ್ದತಿ, ಸಾಮಾಜಿಕ ಭದ್ರತಾ ಪಿಂಚಣಿ 3,000 ರೂಪಾಯಿಂದ 4,000 ರೂಪಾಯಿಗೆ ಹೆಚ್ಚಿಸುವುದು, ಯುವಕರಿಗೆ ಉದ್ಯೋಗ ಖಾತ್ರಿ, ಕೌಶಲ್ಯ ಗಣತಿ ನಡೆಸುವುದು ಮತ್ತು 5 ಕಡತಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಅಣ್ಣ ಕ್ಯಾಂಟೀನ್ ಪ್ರಾರಂಭ ಈ ಒಂದು 5 ಗ್ಯಾರಂಟಿಗಳನ್ನು ಅವರು ಜಾರಿ ಮಾಡಿದ್ದಾರೆ. ಮೆಗಾ DSC ಸುಮಾರು 13,000 ಬೋಧಕ ಹುದ್ದೆಗಳನ್ನು ತೆರೆಯುವ ನಿರೀಕ್ಷೆ ಇದೆ. ನಾಯ್ಡು ತಮ್ಮ ಚುನಾವಣಾ ಪ್ರಚಾರದ ವೇಳೆ ಯುವಕರಿಗೆ ಈ ಭರವಸೆಯನ್ನು ನೀಡಿದ್ದರು. ಹಿಂದಿನ YSRP ಸರ್ಕಾರವು DSC ಅಧಿಸೂಚನೆ ಬಿಡುಗಡೆಯನ್ನು ವಿಳಂಬಗೊಳಿಸಿತ್ತು. 2019ರ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಭರವಸೆ ನೀಡಿದರು. ಫೆಬ್ರವರಿ 2024ರವರೆಗೆ ಮಾರ್ಚ್ 16ರಂದು ಮಾದರಿ ನೀತಿ ಸಂಹಿತೆ ಜಾರಿಗೆ ಬರುವ ಮೊದಲು ಈ ರೀತಿಯನ್ನು ಹೇಳಲಾಗಿತ್ತು. ಆದಾಗ್ಯೂ 6,100 ಹುದ್ದೆಗಳಿಗೆ ಅಧಿಸೂಚನೆ ಶಿಕ್ಷಕರ ಅರ್ಹತಾ ಪಟ್ಟಿ ತಕ್ಷಣವೇ ಅನುಸರಿಸುವಂತೆ DSCಗೆ ತಯಾರಿ ನಡೆಸಲು ಅಭ್ಯರ್ಥಿಗಳಿಗೆ ಸಾಕಷ್ಟು ಸಮಯವನ್ನು ನೀಡಲಾಗಿಲ್ಲ ಎಂದು ನ್ಯಾಯಾಲಯಗಳಲ್ಲಿ ದಾವೆಯೊಂದಿಗೆ ಹೋರಾಟ ವಾತಾವರಣಕ್ಕೆ ಒಳಗಾಗಿತ್ತು. ನಂತರ ನಾಯ್ಡು ಮಧ್ಯಪ್ರವೇಶಿಸಿ ಅಧಿಕಾರಕ್ಕೆ ಬಂದ 60 ದಿನಗಳಲ್ಲಿ ಮೆಗಾ DSC ಅಧಿಸೂಚನೆ ಹೊರಡಿಸುವುದಾಗಿ ಭರವಸೆ ನೀಡಿದ್ದರು. ಇದೇ ರೀತಿ ಭೂ ಹಕ್ಕು ಕಾಯ್ದೆಯನ್ನು ರದ್ದುಗೊಳಿಸಬೇಕೆಂದು ನಾಯ್ಡು ತಿಳಿಸಿದ್ದಾರೆ. TDP ಸರ್ಕಾರದ ಮತ್ತೊಂದು ಆದ್ಯತೆಯ ವಿವಾದಾತ್ಮಕ ಭೂ ಹಕ್ಕು ಕಾಯ್ದೆಯನ್ನು ರದ್ದುಗೊಳಿಸುವ ಫೈಲ್ಗೆ ಮುಖ್ಯಮಂತ್ರಿ ಸಹಿ ಹಾಕಲಿದ್ದಾರೆ. ಹಿಂದಿನ YSR ಸರ್ಕಾರವು 31 ಅಕ್ಟೋಬರ್ 2023ರಂದು ಈ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಕಾಯ್ದೆಯನ್ನು ವಿರೋಧಿಸಿ TDP YSR ಕಾಯ್ದೆ ನಿಬಂಧನೆಗಳನ್ನು ಉಲ್ಲಂಘಿಸುವ ಮೂಲಕ ಜನರ ಆಸ್ತಿಯನ್ನು ಕಸಿದುಕೊಳ್ಳುವ ಉದ್ದೇಶ ಹೊಂದಿದೆ ಎಂದು ಹೇಳಿದ್ದರು. ಈ ಕಾಯ್ದೆಯು ಸರ್ಕಾರಕ್ಕೆ ಮತ್ತು ಹೊರಗಿನವರಿಗೂ ಖಾಸಗಿ ಆಸ್ತಿಗಳಿಗೂ ಕಸಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ ಎಂದು TDP ಹೇಳಿತ್ತು. YSRP ನಾಯಕರ ಭೂ ಒತ್ತುವರಿಯನ್ನು ಸಕ್ರಮಗೊಳಿಸಲು ಕಾಯ್ದೆ ಉದ್ದೇಶಿಸಲಾಗಿದೆ ಎಂದು ಆರೋಪಿಸಲಾಗಿತ್ತು. ಈ ವಿಷಯವು TDPಯೊಂದಿಗಿನ ಪ್ರಚಾರದಲ್ಲಿ ಅಪಾರ ಬಿಸಿಯನ್ನು ಹುಟ್ಟುಹಾಕಿತ್ತು. ಜಗನ್ಮೋಹನ್ ರೆಡ್ಡಿ ಅವರ ಚಿತ್ರದೊಂದಿಗೆ ಮುದ್ರಿಸಲಾದ ಭೂಮಿಯ ಹಕ್ಕು ಪಾಸ್ಬುಕ್ ಸಹ ಹರಿದುಹಾಕಿತ್ತು. ನಾಯ್ಡು ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಕಾಯ್ದೆಯನ್ನು ರದ್ದುಪಡಿಸಿ ಜನರ ಆಸ್ತಿಗಳನ್ನು ರಕ್ಷಿಸುವುದಾಗಿ ಭರವಸೆ ನೀಡಿದ್ದರು. ಅವರು TDP ಪ್ರಣಾಳಿಕೆಯಲ್ಲಿ ಭೂ ಹಕ್ಕು ಕಾಯ್ದೆ ರದ್ದತಿಯನ್ನು ಸಹ ಸೇರಿಸಿದ್ದರು. ಭದ್ರತಾ ಅಂದರೆ ಸಾಮಾಜಿಕ ಭದ್ರತಾ ಪಿಂಚಣಿಗಳ ಹೆಚ್ಚಳ. ಮಾಸಿಕ ಸಾಮಾಜಿಕ ಭದ್ರತೆ ಪಿಂಚಣಿ 3,000 ರೂಪಾಯಿಂದ 4,000 ರೂಪಾಯಿಗೆ ಹೆಚ್ಚಿಸುವುದಾಗಿ ಚಂದ್ರಬಾಬು ನಾಯ್ಡು ಅವರು ನೀಡಿದ ಮತ್ತೊಂದು ಪ್ರಮುಖ ಭರವಸೆ. ಈ ಭರವಸೆಗೆ ಉತ್ತಮ ಸ್ಪಂದನೆ ದೊರೆತಿದ್ದು ಕೂಡಲೇ ಅನುಷ್ಠಾನಗೊಳಿಸಲು ಮುಖ್ಯಮಂತ್ರಿಗಳು ಉತ್ಸುಕರಾಗಿದ್ದಾರೆ. ದೈಹಿಕ ವಿಕಲಚೇತನರಿಗೆ 6,000 ರೂಪಾಯಿ ಪಿಂಚಣಿ ನೀಡುವುದಾಗಿ ನಾಯ್ಡು ಭರವಸೆ ನೀಡಿದ್ದರು. ಅವರು ಏಪ್ರಿಲ್ 24ರಿಂದ ಹಿಂದಿನ ಪರಿಣಾಮದೊಂದಿಗೆ ಸಂಬಂಧಿಸಿದ ಫೈಲ್ಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ನಾಯ್ಡು ಅವರು ತೆರವುಗೊಳಿಸುವ ನಿರೀಕ್ಷೆಯಲ್ಲಿರುವ ಇನ್ನೊಂದು ಕಡತ ಅಣ್ಣ ಕ್ಯಾಂಟೀನ್ಗಳಲ್ಲಿದೆ. 2014 ಮತ್ತು 19ರ ನಡುವಿನ TDP ಅಧಿಕಾರದಲ್ಲಿದ್ದಾಗ ಕ್ಯಾಂಟೀನ್ಗಳಲ್ಲಿ ಬಡವರಿಗೆ ಊಟಕ್ಕೆ 5 ದರದಲ್ಲಿ ಆಹಾರ ನೀಡಲಾಗ್ತಾ ಇತ್ತು. ಕೌಶಲ್ಯ ಗಣತಿ. 2019ರಲ್ಲಿ ಜಗನ್ ಮುಖ್ಯಮಂತ್ರಿಯಾದ ನಂತರ ಕ್ಯಾಂಟೀನ್ಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ನಾಯ್ಡು ಅವರು ಮತ್ತೆ ತೆರೆಯಲು ನಿರ್ಧರಿಸಿದರು, ಏಕೆಂದರೆ ಅವು ಬಡವರ ಹಸಿವನ್ನು ನೀಗಿಸುತ್ತದೆ ಎಂದು ಹೇಳಲಾಗ್ತಾ ಇದೆ. ನಾಯ್ಡು ಅವರು ನಿರುದ್ಯೋಗದ ಸಮಸ್ಯೆಯನ್ನು ಪರಿಹರಿಸಲು ಉತ್ಸುಕರಾಗಿದ್ದಾರೆ. ರಾಜ್ಯದ ನಿರುದ್ಯೋಗಿ ಯುವಕರ ಕೌಶಲ್ಯದ ಮಟ್ಟಗಳನ್ನು ಕುರಿತು ಡಾಟಾ ಬ್ಯಾಂಕ್ ಅಭಿವೃದ್ಧಿಪಡಿಸಿ ಕೌಶಲ್ಯ ಗಣತಿಗೆ ಸಂಬಂಧಿಸಿದ ಕಡತಕ್ಕೆ ಅವರು ಸಹಿ ಹಾಕುವ ನಿರೀಕ್ಷೆ ಇದೆ ಎಂದು ಸಹ ಹೇಳಲಾಗ್ತಾ ಇದೆ.